ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರಮಾತ್ಮ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನಮ್ಮೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ, ಬಹಳ ಅದ್ಭುತವಾದ ವರದಾನ ಇವತ್ತು. ಸಾಕ್ಷಿತನದ ಸ್ಥಾನದ ಮೇಲೆ ಕುಳಿತು ಬೇಸರ ಎನ್ನುವ ಶಬ್ದವನ್ನು ಸಮಾಪ್ತಿ ಮಾಡುವಂತಹ ಮಾಸ್ಟರ್ ತ್ರಿನೇತ್ರಿ ಭವ, ತ್ರಿಕಾಲದರ್ಶಿ ಭವ. ಯಾಕಂದ್ರೆ ಎಲ್ಲಿ ತ್ರಿನೇತ್ರಿಗಳಾಗಿರ್ತೀವಿ ಅಲ್ಲಿ ತ್ರಿಕಾಲದರ್ಶಿಗಳನ್ನು ಆಗಿರ್ತೀವಿ. ಸಾಕ್ಷಿ ಸ್ತನದ ಸ್ಥಾನದ ಮೇಲೆ ಜಗತ್ತಿನಲ್ಲಿ ಒಂದೇ ವಸ್ತುವು ಹಲವರಿಗೆ ಹಲವು ರೀತಿಯಲ್ಲಿ ಕಾಣುತ್ತೆ. ಇದು ಸೃಷ್ಟಿಯ ವೈಶಿಷ್ಟ್ಯ. ಉದಾಹರಣೆಗೆ ಸೂರ್ಯ ನಮಗೀಗ ಬೆಳಗಿನ ಜಾವದ ಉದಯದ ಸೂರ್ಯನಾಗಿ ಕಾಣಿಸಿದರೆ, ಕೆಲವು ಜಾಗದಲ್ಲಿ ಬಿರು ಬಿಸಿಲಿನ ಮಧ್ಯಾಹ್ನದ ಸೂರ್ಯ ಕಾಣಿಸ್ತಾ ಇದ್ದಾನೆ. ಕೆಲವು ಜಾಗದಲ್ಲಿ ನಿಂತು ನೋಡಿದರೆ ಅಸ್ತಮದ ಸೂರ್ಯನಾಗಿ ಕಾಣಿಸ್ತಾ ಇದ್ದಾನೆ. ಇರುವ ಒಬ್ಬ ಸೂರ್ಯ ಹಲವು ಸ್ಥಾನಗಳಿಂದ ನೋಡಿರುವ ಕಾರಣ ಹಲವು ಹಂತದಲ್ಲಿ ಗೋಚರಿಸುತ್ತಾನೆ. ಹೇಗೋ ಹಾಗೆ ಇರುವ ಒಂದು ಸತ್ಯ ಹಲವು ದೃಷ್ಟಿಕೋನದಲ್ಲಿ ನೋಡಿದಾಗ ಹಲವು ಬಗೆಯಾಗಿ ಕಾಣಿಸುತ್ತದೆ. ಹಾಗಾಗಿ ಯಾರೊಬ್ಬರ ಅಭಿಪ್ರಾಯವೂ ಅನುಭವವೂ ತಪ್ಪು ಎಂದು ಹೇಳಲು ಸಾಧ್ಯವಿಲ್ಲ. ಅವರ ದೃಷ್ಟಿಕೋನದಲ್ಲಿ ಅವರ ಸ್ಥಾನದಲ್ಲಿ ಅದು ಸರಿಯಾಗಿದೆ. ನಮ್ಮ ಸ್ಥಾನದಲ್ಲಿ ನಮ್ಮ ದೃಷ್ಟಿಯಲ್ಲಿ ನಮಗೆ ಕಾಣಿಸುವುದು ಸರಿಯಾಗಿರುತ್ತೆ. ಹಾಗಾಗಿ ನಾವು ಏನೇ ಜಗತ್ತಿನಲ್ಲಿ ನೋಡಬೇಕು ಅಂತಂದ್ರೂ ಕೂಡ ಅದು ಸರಿಯಾದ ಜಾಗದಲ್ಲಿ ನಿಂತು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೋಡಿದಾಗಲೇ ಅದು ಸರಿಯಾದ ರೀತಿಯಲ್ಲಿ ಗೋಚರಿಸುವುದು ಮತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. 360 ಡಿಗ್ರಿಯಲ್ಲಿ ಒಂದೊಂದು ಡಿಗ್ರಿಯಲ್ಲೂ ಕೂಡ ಒಂದೊಂದು ಪಾರ್ಟ್ ಕಾಣಿಸುತ್ತೆ. ಈಗ 360 ಡಿಗ್ರಿ ಒಂದು ಯಾವುದೋ ವಸ್ತುವನ್ನಿಟ್ಟಾಗ, ಒಂದು ಗೊಂಬೆಯನ್ನಿಟ್ಟಾಗ, ಒಂದು ಆನೆಯನ್ನಿಟ್ಟಾಗ ಸುತ್ತಲೂ 360 ಡಿಗ್ರಿಯಲ್ಲಿ ಕೂಡ ಒಬ್ಬೊಬ್ಬರನ್ನ ನಿಲ್ಲಿಸಿ ನೋಡಿದಾಗ, ಅವರಿಗೆ ನೇರವಾಗಿ ನೋಡ್ಲಿಕ್ಕೆ ಹೇಳಿದಾಗ ಅವರಿಗೆ ಕಾಣಿಸುವ ಪಾರ್ಟ್ಸ್ಗಳು ಒಬ್ಬೊಬ್ಬರದ್ದು ಒಂದೊಂದು ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಯಾಕಂದ್ರೆ 360 ಡಿಗ್ರಿ ಕೂಡ ಒಂದೇ ತರನಾಗಿ ಇಲ್ಲ ಆನೆ. ಹಿಂದೆ ನೋಡೋರಿಗೆ ಬಾಲ ಕಾಣಿಸ್ಬೋದು, ಮುಂದೆ ನೋಡೋರಿಗೆ ಸೊಂಡಿಲು ಕಾಣಿಸ್ಬೋದು, ಆ ಕಡೆ ನೋಡೋರಿಗೆ ಹೊಟ್ಟೆ ಕಾಣಿಸ್ಬೋದು, ಈ ಕಡೆ ನೋಡೋರಿಗೆ ಕಿವಿ ಕಾಣಿಸ್ಬೋದು. ಹಾಗೆ 360 ಡಿಗ್ರಿಯ ದೃಷ್ಟಿಕೋನಗಳು ಬೇರೆ ಇದೆ. ಹಾಗಂತ ಆನೆ ಬೇರೆ ಇಲ್ಲ. ಆನೆಯನ್ನು ನೋಡುವ ದೃಷ್ಟಿಕೋನಗಳು ಬೇರೆ ಇರುವುದರಿಂದ ಆನೆ ಬೇರೆ ಬೇರೆಯಾಗಿ ಕಾಣಿಸ್ತದೆ. ಇದು ವಿಜ್ಞಾನ. ಹಾಗೆ ಜಗತ್ತಿನಲ್ಲಿ ಜ್ಞಾನಿಗೂ ಮತ್ತು ಅಜ್ಞಾನಿಗೂ ವ್ಯತ್ಯಾಸ ಏನು? ಲೌಕಿಕದವರಿಗೂ ಅಲೌಕಿಕಕ್ಕೆ ವ್ಯತ್ಯಾಸ ಏನು? ಪ್ರಾಪಂಚಿಕರಿಗೂ ಪರಮಾರ್ಥಿಗಳಿಗೂ ವ್ಯತ್ಯಾಸ ಏನು ಅಂದರೆ ದೃಷ್ಟಿಕೋನ. ಅದೇಂಗ್ರಿ
ಎಲ್ಲರೂ ಒಂದೇ ಭೂಮಿ ಮೇಲೆ ಇದ್ದೀವಿ, ಒಂದೇ ಸಮಾಜದಲ್ಲಿದ್ದೀವಿ, ಒಂದೇ ಅನ್ನ ಊಟವನ್ನು ತಿಂತಾ ಇದ್ದೀವಿ, ಒಂದೇ ನೀರು ಒಂದೇ ಗಾಳಿಯನ್ನು ಸೇವಿಸ್ತಾ ಇದ್ದೀವಿ, ಎಲ್ಲರಿಗೂ ಒಂದೇ ಆ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ಎಲ್ಲರಿಗೂ ಒಂದೇ ಥರ ಕಾಣಿಸ್ಬೇಕಾಗಿತ್ತಲ್ಲ. ಯಾಕೆ ಜ್ಞಾನಿಗಳು ಇಷ್ಟು ಆರಾಮಾಗಿ ಇದ್ದಾರೆ? ಯಾಕೆ ಶರಣರು ಇಷ್ಟು ಆರಾಮಾಗಿ ಬದುಕಿ ಹೋಗಿದ್ದಾರೆ? ದಿವ್ಯ ಭವ್ಯ ಬದುಕನ್ನು ಕಟ್ಟಿಕೊಂಡು ಬದುಕಿದು ಹೋಗಿದ್ದಾರೆ. ನಾವೊಂದು ಸಣ್ಣ ಸಂಸಾರಕ್ಕಾಗಿ ಚಿಂತೆ ಮಾಡಿ ಸತ್ತು ಹೋಗ್ತಾ ಇದ್ದೀವಿ. ಜಗತ್ತಿನ ಕುರಿತಾಗಿ ಚಿಂತನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಬದುಕಿ ಸೋರಿಸಿ ಹೋಗಿದ್ದಾರೆ ಇದೇ ಒಂದು ಜನ್ಮದಲ್ಲಿ, ಇದೇ ಒಂದು ಭೂಮಿಯ ಮೇಲೆ. ಏನು ವ್ಯತ್ಯಾಸ ಇದೆ. ಎಷ್ಟು ಕೆಳಮಟ್ಟದಲ್ಲಿ ನಾವು ಇರ್ತೇವೆಯೋ ಅಂದರೆ ನಮ್ಮ ಭೂಮಿ ಎಲ್ಲರಿಗೂ ಸಮಾನವಾಗಿ ಇರಬಹುದು ನಾವು ನಿಂತಿರುವ ಜಾಗ. ಕೆಳಮಟ್ಟ ಅಂತಂದ್ರೆ ನಾವು ನಿಂತಿರುವ ಭೂಮಿಯ ಮಟ್ಟ ಅಲ್ಲ, ನಮ್ಮ ಆಲೋಚನೆಯ ಮಟ್ಟ ಎಷ್ಟು ಕುಸಿದಿರುತ್ತದೆಯೋ, ಎಷ್ಟು ಕೆಳಮಟ್ಟದಲ್ಲಿ ಇರುತ್ತದೆಯೋ, ಅರ್ಥಾತ್ ಎಷ್ಟು ಸ್ಥೂಲದಲ್ಲಿ ಇದೀನಿಯೋ ಅದು ಕೆಳಮಟ್ಟ. ಸೂಕ್ಷ್ಮದಲ್ಲಿರುವುದು ಸ್ವಲ್ಪ ಮೇಲೆ, ನಿರಾಕಾರದಲ್ಲಿ ಬರುವುದು ಇನ್ನೂ ಮೇಲೆ. ಹಾಗಾಗಿ ಎಲ್ಲ ಸಂತರ, ಶರಣರ, ಮಹಾತ್ಮರ ದೃಷ್ಟಿಕೋನ ನಿರಾಕಾರದಲ್ಲಿ ಇರ್ತಾ ಇತ್ತು. ಹಾಗಾಗಿ ತುಂಬ ಮೇಲ್ಮಟ್ಟದಲ್ಲಿ ನೋಡ್ತಾ ಇದ್ರು, ಮೇಲ್ಮಟ್ಟದಲ್ಲಿ ನಿಂತು ಜಗತ್ತನ್ನು ನೋಡಿದ್ರು ಅವರೆಲ್ಲ. ಹೇಗೆ ನಾವು ಕೆಳಗಿನಿಂದ ನೋಡಿದಾಗ ಒಂದು ಮನೆ ಒಂದು 500-600 ಅಡಿ ಎತ್ತರದ ಮನೆ ಇದ್ರೂ ಕೂಡ ಭವ್ಯ ಬಂಗಲೆಯಾಗಿ, ದೊಡ್ಡ ಬಂಗಲೆಯಾಗಿ, ಬೃಹದಾಕಾರವಾಗಿ ನಮಗೆ ಕಾಣಿಸುತ್ತದೆ. ಅದೇ ಮನುಷ್ಯ ಆ ಬಿಲ್ಡಿಂಗಿಗಿಂತ 200, 300, 500, 1000 ಅಡಿ ಮೇಲೆ ಹೋಗಿ ನೋಡಿದಾಗ ಆ ಮನೆಯು ಕೂಡ ತನಗಿಂತ ತುಂಬ ಚಿಕ್ಕದಾಗಿ ಕಾಣಿಸಲ್ಪಡುತ್ತದೆ. ಮನೆಯೂ ಹಾಗೆ ಇದೆ, ಮನುಷ್ಯನೂ ಹಾಗೆ ಇದ್ದಾನೆ. ಅದರ ದೃಷ್ಟಿಕೋನ ಎತ್ತರಕ್ಕಿರುವುದರಿಂದ ಇದು ಕಡಿಮೆಯಾಗಿ ಕಾಣಿಸುತ್ತದೆ. ಉದಾಹರಣೆಗೆ ಒಂದು ಎಮ್ಮೆ ಈ ಬೇಸಿಗೆ ಸಮಯದಲ್ಲಿ ಮೈಲಿಕ್ಕೆ ಬಿಟ್ಟುಬಿಡ್ತಾರೆ, ಹಳ್ಳಿಗಳಲ್ಲಿ ಮೇಯೋದಕ್ಕೆ ಬಿಟ್ಟುಬಿಡ್ತಾರೆ. ಅದು ಹಸಿರು ಹುಡುಕೊಂಡು ಒಂದು ಗುಡ್ಡದ ಹತ್ರ ಬಂದು ನಿಂತ್ಕೊಂತು. ಹಿಂಗ ಮೇಲೆ ಎತ್ತಿ ಕಣ್ಣೆತ್ತಿ ನೋಡಿತು, ಏನು ಬೆಟ್ಟ ಇದು, ಏನು ಗುಡ್ಡ, ಯಪ್ಪ ಎಷ್ಟು ದೊಡ್ಡ ಬೆಟ್ಟ, ನಾನು ಸುಮ್ಮನೆ ಒಂದು ಸಣ್ಣ ಎಮ್ಮೆ ಅಂತ ಅನ್ಕೊಂತು. ಬಿಡು, ನನಗೇನು ಮಾಡೋದೈತೆ, ಬೆಟ್ಟ ಇದ್ರೆ ಇದ್ದೀತು, ನನಗೇನು ಹೊಟ್ಟೆ ತುಂಬಿಸ್ಕೊಳಕ್ ಬಂದೀನಿ, ಹೊಟ್ಟೆ ತುಂಬಿಸ್ಕೊಂಡ್ರೆ ಆಯಿತು ಅಂತ ಹಸಿರು ಹುಡ್ಕೋತ ಮೇಯ್ಕೋತ ಸಾಯಂಕಾಲದ ಸಮಯದವರೆಗೂ ಒಂದೊಂದು ರೌಂಡ್ ಹಂಗೆ ಮೈಕೊಂತ ಎಲ್ಲಿ ಹೋಯಿತು, ಬೆಟ್ಟದ ತುಟ್ಟ ತುದಿಯನ್ನು ಏರಿ ನಿಂತು ಬಿಡತು. ಕೆಲವು ತನ್ನ ಜೊತೆಗಿದ್ದ ಎಮ್ಮೆಗಳು ಅಲ್ಲೇ ಒಂದು ಸ್ವಲ್ಪ ಸೊಪ್ಪನ್ನು ತಿಂದು ಅಲ್ಲೇ ಮಲ್ಕೊಂಡು ಅಲ್ಲೇ ಕೆಸರಲ್ಲಿ ಮಲ್ಕೊಂಡ್ಬಿಟ್ಟು, ಕೆಳಗಡೆ, ಬೆಟ್ಟದ ಕೆಳಗಡೆನೆ. ಇದು ಹಂಗೆ ಹಸರನ್ನ ಹುಡ್ಕೊಂಡು ಹೋದಾಗ ಅದಕ್ಕೆ ಗೊತ್ತಿಲ್ಲದಂಗನೆ ತುದಿ ಮೇಲೆ ನಿಂತ್ಕೊಂಡ್ಬಿಡ್ತು. ಒಂದು ಸಲ ಸುಮ್ಮನೆ ಸಾಯಂಕಾಲ ಆಯ್ತಲ್ಲ, ಇನ್ನು ಹೊಟ್ಟೆನೂ ತುಂಬಿತು, ಇನ್ನು ಮನೆಗೆ ಹೋಗಬೇಕು ಅಂತ ತಲೆ ಎತ್ತತ್ತೆ. ಅಲ್ಲಿ ತನಕ ತಲೆ ಬಗ್ಗಿಸ್ಕೊಂಡು ಹೋಗುತ್ತೆ. ಅದಕ್ಕೆ ಎಮ್ಮೆ ಅಂತಾರೆ, ಅದಕ್ಕೆ ಏನೂ ಗೊತ್ತಾಗಲ್ಲ, ಆಜು ಬಾಜು ಎಲ್ಲಿದ್ದೀನಿ ಏನೂ ಗೊತ್ತಾಗೋದಿಲ್ಲ ಅದಕ್ಕೆ ರೋಡಲ್ಲಿ ಎಮ್ಮೆಗಳು ಬಂದರೆ ಅದ್ರ ಮುಂದೆ ಹೋಗೋ ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ಅದು ಪಕ್ಕಕ್ಕೆ ಆ ಕಡೆ ಈ ಕಡೆ ನೋಡೋದು ಇಲ್ಲ, ಸರಿಯೋದಂತೂ ಇಲ್ಲವೇ ಇಲ್ಲ, ಹಿಂದಕ್ಕಂತೂ ತಿರುಗೋದಿಲ್ಲ, ಅದು ಮುಂದೆ ಹೋಗಿದ್ದೆ. ಅದಕ್ಕೆ ಯಾವುದೇ ವಾಹನ ಇರಲಿ, ನಿಮ್ಮದು ಬೈಕ್ ಇರಲಿ, ಸ್ಕೂಟಿ ಇರಲಿ, ಕಾರ್ ಇರಲಿ, ಯಾವುದೇ ವೆಹಿಕಲ್ ರೋಡಲ್ಲಿ ಹೋಗಬೇಕಾದ್ರೆ ಒಂದು ಎಮ್ಮೆನೋ ಅಥವಾ ಯಾವುದೇ ದನ, ಆಲ್ಮೋಸ್ಟ್ ಬೇರೆ ದನಗಳಾದರೆ ಹಿಂದೆ ಮುಂದೆ ಓಡಾಡ್ತವೆ, ಆದರೆ ಎಮ್ಮೆ ಪರ್ಟಿಕ್ಯುಲರ್, ನೀವು ಯಾವ ಸ್ಪೀಡಲ್ಲಿದ್ದೀರಿ ಅಂತ ಅದಕ್ಕೆ ಗೊತ್ತಿಲ್ಲ, ನಿಮ್ಮ ರೂಟ್ ರೈಟ್ ಇದೆ ಅಂತ ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಅದನ್ನು ಎಮ್ಮೆ ಅಂತ ಕರೆಯೋದು. ನೀವು ಲೆಫ್ಟಲ್ಲೇ ಇದ್ದೀರಿ, ನಾನೇನು ಮಾಡೋದು, ನಾನು ಮುಂದೆನೇ ಹೋಗ್ಬಿಡ್ತೀನಿ, ಅದು ಈ ಕಡೆ ಬರ್ತಾ ಇದೆ ಅಂತ ನೀವು ಯಾವತ್ತೂ ಎಮ್ಮೆ ಮುಂದೆ ಹೋಗುವ ಪ್ರಯತ್ನ ಮಾಡಬೇಡಿ, ಅದು ನಿಂದಿರೋದೇ ಇಲ್ಲ. ಸ್ವಲ್ಪ ಬ್ರೇಕ್ ಹಾಕಿ ಅದು ಹೋದ ಮೇಲೆ ಹೋಗಬೇಕು, ಇಲ್ಲ ಜಾಗ ಇದ್ದರೆ ಅದು ಹಿಂದ್ಗಡೆನೇ ಹೋಗೋ ಪ್ರಯತ್ನ ಮಾಡಿ, ಅದು ಯಾವತ್ತೂ ಹಿಂದೆ ತಿರುಗೋದಲ್ಲ, ಯಾವ ಕಾರಣಕ್ಕೂ ತಿರುಗೋಲ್ಲ. ಆ ಕಡೆ ಏನಾದರೂ ಬಂದು ಮತ್ತೆ ತುಂಬ ಗಾಬರಿ ಪಟ್ಟು ಏನಾದರೂ ಹಿಂದಕ್ಕೆ ಬರ್ಬೋದು, ಬಿಟ್ಟರೆ ಯಾವ ಕಾರಣಕ್ಕೂ ಹಿಂದೆ ಬರುವ ಪ್ರತಿಶತ ಒಂದು 90% ಕಡಿಮೆ ಅದು. ಹಾಗಾಗಿ ಹಿಂದ್ಗಡೆನೇ ಸೈಡ್ ಮಾಡಿಕೊಂಡು ಜಾಗ ಇದ್ದರೆ ಜಾಗ ಮಾಡಿಕೊಂಡು ಹೋಗಿ, ಇಲ್ಲ ನಿಮ್ಮದೇ ದಾರಿಯಲ್ಲಿ ಹೋಗಬೇಕಂದ್ರೆ ಸ್ವಲ್ಪ ಕಾದು ಅದು ಮುಂದೆ ಹೋದ ಮೇಲೆ ಹೋಗಿ. ಎಮ್ಮೆ ಬಂದಾಗ ಮಾತ್ರ ತಾಳ್ಮೆಯಿಂದಿರಬೇಕು, ಯಾಕಂದ್ರೆ ಅದು ತಲೆ ಬಗ್ಗಿಸ್ಕೊಂಡು ಹೋಗೋದಷ್ಟೇ ಗೊತ್ತು, ಆಚೆ ಈಚೆ ತಲೆ ಕೆಡಿಸ್ಕೊಳ್ಳಲ್ಲ ಅದು. ಹಾಗೆ ಈ ಎಮ್ಮೆನೂ ಕೂಡ ಮೇಲೆ ಬಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಬಿಡುತ್ತೆ. ನಿಂತ್ಕೊಂಡು ನೋಡುತ್ತೆ, ಇಡೀ ನಗರಕ್ಕೆ ನಗರ, ಭವ್ಯ ಬಂಗಲೆಗಳಂಥ ಬಂಗಲೆಗಳು ಇಷ್ಟು ಚಿಕ್ಕ 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 ಕಡ್ಡಿ ಪಟ್ಟಣದಾಗಿ ಕಾಣಿಸ್ತಾ ಇತ್ತು.
ಯಾವ ಬೆಟ್ಟವನ್ನು ತಾನು ನಿಂತು ನೋಡಿದಾಗ ಅಯ್ಯೋ ಎಷ್ಟು ದೊಡ್ಡ ಬೆಟ್ಟ ಅಂತ ಅನ್ಕೊಂಡಿತ್ತು, ಅದು ಆ ಎಮ್ಮೆಯ ಕಾಲು ಕೆಳಗೆ ಇತ್ತು ಆ ಬೆಟ್ಟ. ಯಾರು ತನ್ನ ಜೊತೆ ಬಂದಿರುವ ಸಂಗಡಿಗರ ಕೆಳಗಡೆ, ಬೆಟ್ಟದ ಕೆಳಗಡೆ ಮೈತಾ ಇದ್ರು ಅವ್ರನ್ನೊಂದು ಸಲ ನೋಡಿತು, ಚಿಕ್ಕ ಇರುವೆಗಳ ಹಾಗೆ ಕಾಣಿಸ್ತಾ ಇದ್ದು ಎಮ್ಮೆಗಳೆಲ್ಲವೂ, ಅರಳಲ್ಲಿ ಕೆಸರಲ್ಲಿ ಮಲ್ಕೊಂಡಿದ್ದು. ಅದನ್ನು ನೋಡಿದಾಗ ಎಮ್ಮೆ ಇಷ್ಟಿಷ್ಟೇ ಇರುವೆಗಳ ಥರ ಕಾಣಿಸ್ತಾ ಇತ್ತು. ಯಾವ ಬೆಟ್ಟ ಬೃಹದಾಕಾರವಾಗಿ ಕಾಣಿಸ್ತಾ ಇತ್ತು, ಆ ಬೆಟ್ಟವು ಕೂಡ ಚಿಕ್ಕದಾಗಿ ಕಾಣಿಸ್ತು. ಇದನ್ನು ಹೇಳುವ ತಾತ್ಪರ್ಯ ಏನು, ಉದ್ದೇಶ ಏನು ಅಂದರೆ, ಯಾಕೆ ನಮಗೆ ಸಮಸ್ಯೆಗಳು ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಇಷ್ಟಿರುತ್ತದೆ, ಇಷ್ಟು ದೊಡ್ಡದಾಗಿ ಜೂಮ್ ಆಗಿ ಕಾಣಿಸ್ತದೆ? ಯಾಕಂದರೆ ನಮ್ಮ ಬೌದ್ಧಿಕ ಮಟ್ಟ ಕೆಳಗಡೆ ಇದೆ, ಆಲೋಚನೆಯ ಮಟ್ಟ ತುಂಬ ಕೆಳಮಟ್ಟಕ್ಕೆ ಇಳಿದಿದೆ, ಬುದ್ಧಿ ಮಟ್ಟ ಅಂತೀವಲ್ಲ ಅದು ಕೆಳಗೆ ಹೋಗಿ ಕುಸಿದು ಬಿಟ್ಟಿದೆ. ಅದಕ್ಕೆ ನಮಗೆ ಸ್ವಲ್ಪ ಇದ್ರೂ ಕೂಡ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಹೇಗೆ ಈಗ ಸಣ್ಣ ಸಣ್ಣ ವಾಚ್ಗಳನ್ನು ರಿಪೇರಿ ಮಾಡೋರ ಹತ್ರ ಒಂದು ಪೀನ ಮಸೂರ ಅಂತ ಇರುತ್ತೆ, ಅದನ್ನು ಕಣ್ಣಿಗೆ ಇಟ್ಕೊಂಡ್ರೆ ಚಿಕ್ಕದಿರೋ ಐಟಮ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಅದೇ ನಿಮ್ಮನ ಮಸೂರವನ್ನು ಬಳಸ್ತಾರೆ ಎಲ್ಲೋ ದೂರದಲ್ಲಿರ್ತಕ್ಕಂಥ, ಈಗ ನಾವು ರಾಜಸ್ಥಾನಕ್ಕೆ ಹೋದಾಗ ಮೌಂಟ್ ಅಬುವಿನಲ್ಲಿ ಹತ್ತತ್ರ ಅಹಮದಾಬಾದ್ ಹತ್ರನೋ ಎಲ್ಲೋ ಒಂದು ಕಡೆ ಬರುತ್ತೆ, ಅಲ್ಲಿ ಪಾಕಿಸ್ತಾನ ಬಾರ್ಡರ್ನ ನೋಡೋದಕ್ಕೆ ಒಂದು ಮಸೂರ ಇಟ್ಟಿರ್ತಾರೆ. ಅದರ ದರ್ಶನದಲ್ಲಿ ನೋಡಿದರೆ ನಾವು ಸೂಕ್ಷ್ಮ ದರ್ಶಕದಲ್ಲಿ ಆ ಬಾರ್ಡರ್ ಹತ್ತಿರದಲ್ಲಿ ಕಾಣಿಸುತ್ತೆ. ದೂರ ಇರೋದು ಸಮೀಪದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ, ಅದು ಹತ್ತಿರದಂತೆ ಕಾಣಿಸುತ್ತೆ. ಅಲ್ಲಿ ಕೂಡ ಪೀನ ಮಸೂರವನ್ನೇ ಬಳಸ್ತಾರೆ. ಅದೇ ಥರ ವಾಚಲ್ಲಿ ಇರೋದು ಕೂಡ ಸಣ್ಣದಿರೋದು ದೊಡ್ಡದಾಗಿ ಕಾಣಿಸುತ್ತೆ. ಇನ್ನು ಟರ್ನಿಂಗಲ್ಲಿ ಕೆಲವು ಸಲ ಮಿರರ್ ಬಳಸಿರ್ತಾರೆ, ಅದು ಕೂಡ. ಇನ್ನು ಕೆಲವು ಕಡೆ ಫಿಲ್ಮ್ ಶೂಟಿಂಗಲ್ಲಿ ಮಾಡಬೇಕಾದ್ರೆ ಹತ್ರ ಇರ್ತಾರೆ, ಎಲ್ಲೋ ದೂರದಲ್ಲಿ ಇರೋ ಥರ ಶೂಟಿಂಗ್ ಮಾಡ್ಕೊಳ್ತಾರೆ, ಅಲ್ಲಿ ನಿಮ್ಮನ ಮಸೂರವನ್ನು ಬಳಸ್ತಾರೆ. ಹತ್ತಿರದಲ್ಲಿರೋದು ದೂರದಲ್ಲಿರೋ ಥರ ಕಾಣಿಸೋದಕ್ಕೂ ಒಂದು ಮಸೂರ ಇದೆ, ಕೆಳಗಡೆ ಇರೋದು ಸಣ್ಣದಿರೋದು ದೊಡ್ಡದಾಗಿ ಕಾಣಿಸೋದಕ್ಕೂ ಒಂದು ಮಸೂರ ಇದೆ. ಹೇಗೋ ಹಾಗೆ ನಮ್ಮ ಬುದ್ಧಿ ಮಟ್ಟ ಕೆಳಗಡೆ ಇದ್ದರೆ ಸಣ್ಣದು ಕೂಡ ತುಂಬ ದೊಡ್ಡದಾಗಿ ಕಾಣಿಸ್ತಾ ಹೋಗ್ಬಿಡುತ್ತೆ. ಆದರೆ ಶರಣರ ದೃಷ್ಟಿ ಬಹಳ ದೊಡ್ಡದು ಕೂಡ ಚಿಕ್ಕದಾಗಿ ಕಾಣಿಸುತ್ತೆ, ಯಾಕಂದ್ರೆ ಅವರು ತುಂಬ ಮೇಲ್ಮಟ್ಟದಲ್ಲಿ ನೋಡ್ತಾರೆ. ಬೆಟ್ಟದ ಮೇಲಿದ್ದ ಎಮ್ಮೆಗೆ ಹೇಗೆ ಬೆಟ್ಟವೂ ಚಿಕ್ಕದಾಗಿ ಕಾಣಿಸ್ತದೆ, ಇಡೀ ನಗರವೇ ಚಿಕ್ಕದಾಗಿ ಕಾಣಿಸ್ತದೆಯೋ, ಬೆಟ್ಟ ಬದಲಾಗಿಲ್ಲ, ನಗರ ಬದಲಾಗಿಲ್ಲ, ಎಮ್ಮೆ ಬದಲಾಗಿಲ್ಲ, ನಿಂತು ನೋಡುವ ಸ್ಥಾನ ಬದಲಾಗಿದೆ ಅಷ್ಟೆ, ಆ ಮಟ್ಟ ಬದಲಾಗಿದೆ. ಹಾಗಾಗಿ ಲೌಕಿಕದವರಿಗೂ ಅಲೌಕಿಕದವರಿಗೂ, ಪ್ರಪಂಚಕರಿಗೂ ಪಾರಮಾರ್ಥಿಗಳಿಗೂ, ಶರಣರಿಗೂ ನಮಗೂ ವ್ಯತ್ಯಾಸ ಏನು ಅಂದರೆ, ನಾವು ತುಂಬ ಕೆಳಮಟ್ಟದಲ್ಲಿ ನಿಂತು ಯೋಚನೆ ಮಾಡ್ತೀವಿ. ಅದಕ್ಕೆ ನಮಗೆ ಸಣ್ಣ ಸಣ್ಣ ಸಮಸ್ಯೆಗಳು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಜೀವನವೇ ಬೇಸರ ಆಗಿಬಿಡುತ್ತೆ. ಏನಪ್ಪ ಎಷ್ಟು ಸಮಸ್ಯೆಗಳು ಒಂದಾದ ಮೇಲೆ ಒಂದು ಅಂತ ಅನಿಸುತ್ತೆ. ಕೆಳಗಡೆ ಹೋದಾಗ, ಕಾಲಿಂದ ನಡ್ಕೊಂಡು ಹೋದಾಗ ಆಯಾಸ ತುಂಬ ಆಗುತ್ತೆ. 10 ಕಿಲೋಮೀಟ್ರ್ ಹೋಗೋದ್ರೊಳಗಡೆ ಆಯಾಸ ಪಡ್ತೀವಿ. ಅದೇ ಹಾರ್ಕೊಂಡು ಹೋಗೋ ಅಕ್ಕಿಗೆ 50 ಕಿಲೋಮೀಟ್ರ್ ಕೂಡ ತೊಂದರೆ ಆಗೋದಿಲ್ಲ, ಅದಕ್ಕೆ ಯಾವ ಅಡೆತಡೆಗಳು ಇರೋದಿಲ್ಲ. ಹಾಗೆ ನಮ್ಮ ಬೌದ್ಧಿಕ ಮಟ್ಟ ಎಷ್ಟು ಮೇಲೆ ಹೋಗುತ್ತೋ, ನಮ್ಮ ದೃಷ್ಟಿ ಎಷ್ಟು ವಿಶಾಲ ಆಗುತ್ತೋ ಅಷ್ಟು ಅಡೆತಡೆಗಳು ಕಡಿಮೆ ಆಗುತ್ತೆ ಮತ್ತು ನಮಗೆ ಸುಲಲಿತವಾದ ದಾರಿಯನ್ನು ನಾವು ಕಂಡುಕೊಳ್ತೇವೆ. ಹಾಗಾಗಿ ನಮ್ಮ ಆಲೋಚನೆ ಮಟ್ಟ ದೊಡ್ಡದಾಗೋದು ಅಂದರೆ ಅರ್ಥ, ನಾವು ಜೀವನದ ಪ್ರತಿಯೊಂದು ಪರಿಸ್ಥಿತಿಯನ್ನು ನೋಡುವ ದೃಷ್ಟಿಕೋನವನ್ನು ಬದಲಿ ಮಾಡಿಕೊಳ್ಬೇಕಾಗಿದೆ. ನಾವು ಭೂಮಿಯನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ, ಶರೀರವನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ, ಮನೆಯನ್ನು ಬಿಟ್ಟು ಹೋಗಬೇಕಾಗಿಲ್ಲ, ಕಾಡನ್ನು ಬಿಟ್ಟು ಹೋಗಬೇಕಾಗಿಲ್ಲ, ನಾಡನ್ನು ಬಿಟ್ಟು ಹೋಗಬೇಕಾಗಿಲ್ಲ, ವೇಷ ಬದಲಿ ಮಾಡುವ ಅವಶ್ಯಕತೆ ಇಲ್ಲ. ಒಳಗಿರುವ ದೃಷ್ಟಿಯನ್ನು ಬದಲಿ ಮಾಡು, ನಾವು ನಿಂತು ನೋಡುವ ಸ್ಥಿತಿಯನ್ನು ಬದಲಿ ಮಾಡು. ಯಾರದನ್ನು ಬದಲಿ ಮಾಡಿಕೊಂಡ್ರು ಅವರು ಶರಣ, ಅವರು ಮಹಾತ್ಮ, ಅವರು ಸಂತ. ಹಾಗಾಗಿ ನಾವು ಆ ಒಂದು ಪೂರ್ತಿಯಾದ ಇಡೀ ಜೀವನದ ದೃಶ್ಯ ಬದಲಾಗಬೇಕು. ಜೀವನ ನಮಗೆ ಬೇಸರ ಆಗಬಾರದು ಅಂದರೆ ನಮ್ಮ ಬೌದ್ಧಿಕ ಮಟ್ಟ ಎತ್ತರದಲ್ಲಿರಬೇಕು, ವಿಶಾಲ ಹೃದಯ ಆಗಬೇಕು. ಆಗ ನಮ್ಮ ದೃಷ್ಟಿ ಮೇಲೆ ಹೋಗುತ್ತೆ. ಪರಮಾತ್ಮ ಈ ಸೃಷ್ಟಿಯೊಳಗಡೆ ಏನೆಲ್ಲ ನಡೀತಾ ಇದ್ರೂ ಕೂಡ ಯಾಕಿಷ್ಟು ಆರಾಮಾಗಿದ್ದಾನೆ ಅಂತ ಪರಮಾತ್ಮನನ್ನು ನಾವು ಪ್ರಶ್ನೆ ಮಾಡ್ತೀವಿ. ಕಾರಣ ಅವರು ಇರುವ ಸ್ಥಾನ, ಅವರು ನೋಡುವ ದೃಷ್ಟಿಕೋನ.
ಸಾಕ್ಷಿತನದ ಸ್ಥಾನದ ಮೇಲೆ ಕುಳಿತು ತ್ರಿಕಾಲದರ್ಶಿಯಾಗಿ ತ್ರಿಮೂರ್ತಿಯಾಗಿ ನೋಡ್ತಿದ್ದಾರೆ, ತ್ರಿನೇತ್ರಿಯಾಗಿ ಪ್ರತಿಯೊಂದು ನೋಡ್ತದೆ. ನಾವು ಒಂದು ಕಾಲದ ಒಂದು ಭಾಗದ ಒಂದು ಸೀನನ್ನು ನೋಡಿಬಿಟ್ಟು ನಾವು ಕೇಡು ಅಂತ ಅಂದ್ಕೊಳ್ತೇವೆ. ಆದರೆ ಪರಮಾತ್ಮ ಮೂರೂ ಕಾಲಗಳನ್ನು ನೋಡಿ ಅದು ಸರಿ ಇದೆ ಅಂತ ನೋಡ್ತಾರೆ. ಇಷ್ಟೇ ವ್ಯತ್ಯಾಸ. ಅದಕ್ಕೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಸರಿ ಇದೆ, ಸರಿಯಾಗಿಯೇ ನಡೀತಾ ಇದೆ, ಮುಂದವೂ ಸರಿಯಾಗಿಯೇ ಹೋಗುತ್ತದೆ. ಆದರೆ ಅದು ನಮಗೆ ತಪ್ಪಾಗಿ ಕಾಣಿಸ್ತಾ ಇದೆ ಅಂದರೆ ಅರ್ಥ ಅದು ಸೃಷ್ಟಿಯ ದೋಷ ಅಲ್ಲ, ನಮ್ಮ ದೃಷ್ಟಿಯ ದೋಷ. ಹಾಗಾಗಿ ನಾವೆಲ್ಲರೂ ಸಾಕ್ಷಿತನದ ಸ್ಥಿತಿಯ ಮೇಲೆ ನಿಂತು ಪ್ರತಿಯೊಂದು ಪರಿಸ್ಥಿತಿಯನ್ನು ನೋಡಿ ಆಗ ನಮ್ಮ ಬೇಸರ ಎಂಬ ಶಬ್ದವು ಸಮಾಪ್ತಿಯಾಗತ್ತೆ. ಆ ಥರ ಆಗುವಂತಹ ತ್ರಿಕಾಲದರ್ಶಿ ಭವ ಅಂತ ವರದಾನ ಕೊಟ್ಟಿದ್ದಾರೆ. ಅಂದರೆ ಭೂತ, ವರ್ತಮಾನ ಮತ್ತು ಭವಿಷ್ಯಗಳನ್ನು ಮೂರೂ ಕಾಲದ ದೃಷ್ಟಿಯನ್ನು ಇಟ್ಟುಕೊಂಡು ನಮಗೆ ಬೀಜ ನೋಡಿದಾಗಲೂ, ಸಸ್ಯನ ನೋಡಿದಾಗಲೂ, ಗಿಡವನ್ನು ನೋಡಿದಾಗಲೂ, ಮರವನ್ನು ನೋಡಿದಾಗಲೂ ಮತ್ತು ಫಲವನ್ನು ನೋಡಿದಾಗಲೂ ನಮಗೆ ಯಾವುದೇ ಬೇಸರ ಆಗೋದಿಲ್ಲ. ಬೀಜ ಇದ್ದರೆ ಸಸಿ ಆಗುತ್ತೆ ಅನ್ನೋದು ಗೊತ್ತು, ಸಸಿ ಇದ್ದರೆ ಮರ ಆಗುತ್ತೆ ಅನ್ನೋದು ಗೊತ್ತು, ಮರ ಆದರೆ ಫಲ ಕೊಡುತ್ತೆ ಅನ್ನೋದು ಗೊತ್ತು, ಫಲ ಆದರೆ ಬೀಜ ಬರುತ್ತೆ ಅನ್ನೋದು ಗೊತ್ತು. ಬೇಸಿಗೆಯಲ್ಲಿ ಉದುರೋದು ನೋಡಿ ನಾವು ಬೇಸರ ಮಾಡ್ಕೊಳ್ಳೋದು, ಯಾಕಂದ್ರೆ ಮಳೆಗಾಲ ಬಂದರೆ ಮತ್ತೆ ಚಿಗುರುತ್ತೆ ಅನ್ನೋದು ಗೊತ್ತು, ವಸಂತ ಬಂದರೆ ಫಲ ಬಿಡುತ್ತೆ ಅನ್ನೋದು ಗೊತ್ತು. ಈ ತ್ರಿಕಾಲದರ್ಶಿ ಇರೋದ್ರಿಂದ ಹೊರಗಡೆ ಸೃಷ್ಟಿಯಲ್ಲಿ ಬರುವಂಥ ಏನೆಲ್ಲ ವೈಪರೀತ್ಯಗಳು, ವಾತಾವರಣದ ವ್ಯತ್ಯಾಸಗಳಾದರೂ ಕೂಡ ನಾವು ಅದಕ್ಕೆ ತಕ್ಕಂಥ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಅದೆಲ್ಲವನ್ನು ಮಾಡ್ತೇವೆ. ಚಳಿಗೆ ಏನು ಮಾಡ್ಕೊಳ್ಬೇಕು, ಬೇಸಿಗೆಗೆ ಏನು ಮಾಡ್ಕೊಳ್ಬೇಕು, ಮಳೆಗಾಲಕ್ಕೆ ಏನು ಮಾಡಬೇಕು, ಛತ್ರಿ ಯಾವಾಗ ಇಟ್ಕೊಳ್ಬೇಕು, ಸ್ವೆಟ್ರ್ ಯಾವಾಗ ಹಾಕ್ಕೊಳ್ಬೇಕು, ಬೆಡ್ಶೀಟ್ ಯಾವಾಗ ಒದ್ಕೋಬೇಕು, ಇದೆಲ್ಲವೂ ಗೊತ್ತಿದೆ ನಮಗೆ. ಏರ್ ಕೂಲರ್ ಯಾವಾಗ ಹಾಕ್ಕೋಬೇಕು ಅಂತ. ಯಾಕೆ? ವಾತಾವರಣ ಅದು ಇರೋದೇ ಹಾಗೆ ಅಂತ ತ್ರಿಕಾಲದರ್ಶಿಗಳಾಗ್ಬಿಟ್ಟಿದ್ದೀವಿ ನಾವು. ಪ್ರಕೃತಿಯನ್ನು ನೋಡೋದ್ರಲ್ಲಿ ತ್ರಿಕಾಲದರ್ಶಿಗಳಾಗಿರೋದ್ರಿಂದ ನಮ್ಮ ಕಣ್ಣು ಮುಂದೆ ಮೂರೂ ಕಾಲಗಳು ಕಾಣಿಸ್ತಾ ಇರೋದ್ರಿಂದ ಬೇಸಿಗೆ, ಮಳೆಗಾಲ, ಚಳಿಗಾಲ ಇದು ಯಾವುದು ಇದರದ್ದು ದೋಷ ಇಲ್ಲ. ಇದಾಗೋದೆಲ್ಲವೂ ಒಳ್ಳೆಯದಕ್ಕೆ. ಬೇಸಿಗೆನೂ ಬೇಕು, ಮಳೆಗಾಲನೂ ಬೇಕು, ಚಳಿಗಾಲನೂ ಬೇಕು ಅಂತ ಸೃಷ್ಟಿಗೆ ಅವಶ್ಯ ಅಂತ ಗೊತ್ತಿರೋದ್ರಿಂದ ಎಲೆ ಉದುರಿದಾಗೂ ಬೇಜಾರಿಲ್ಲ, ಎಲೆ ಚಿಕ್ಕದಾಗೂ ಬೇಜಾರು, ಹಣ್ಣು ಬಂದಾಗೂ ಬೇಜಾರಿಲ್ಲ, ಹಣ್ಣು ಉದುರುವಾಗೂ ಬೇಜಾರಿಲ್ಲ. ಯಾಕೆ? ಅಲ್ಲಿ ತ್ರಿಕಾಲದರ್ಶಿ ಆಗ್ಬಿಟ್ಟಿದೆ. ಅದೇ ಥರ ನಮ್ಮ ಜೀವನ ಪ್ರಕೃತಿಯಂತೆಯೇ ನಮ್ಮ ಪಿಂಡಾಂಡ, ನಮ್ಮ ಬದುಕು ರಚನೆ ಆಗಿರೋದು. ಹಾಗಾಗಿ ನಮ್ಮ ಜೀವನವೂ ಕೂಡ ಒಂದಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ನಮಗೆ ಗೊತ್ತಾಗ್ತಾ ಇದೆ ಅಂತ ಇದ್ದರೆ ಅದನ್ನು ನಾವು ಒಳ್ಳೆ ಮಳೆಗಾಲ ಅನ್ಕೋಬೇಕು. ಏನಾದರೂ ಒಂದಷ್ಟು ಲಾಭ ಬಂತು, ಸುಖ ಬಂತು, ಹೆಸರು ಕೀರ್ತಿ ಬಂತು ಅಂದರೆ ಒಳ್ಳೆ ವಸಂತ ಕಾಲ ಅನ್ಕೋಬೇಕು. ಒಂದಷ್ಟು ನಾವು ಗಳಿಸಿರುವ ಹಣ ಅಥವಾ ಹೆಸರು ಕೀರ್ತಿ ಏನಾದರೂ ಹೋಗ್ತಾ ಇದೆ ಅಂದರೆ ಸ್ವಲ್ಪ ನಮ್ಮ ಜೀವನದ ಬೇಸಿಗೆ ಕಾಲ ಅನ್ಕೋಬೇಕು. ಹಿಂಗೆ ಅನ್ಕೊಂಡಿದ್ದಾರೆ. ಶರಣರಿಗೇನು ಬಂದಿಲ್ಲ ಪರಿಸ್ಥಿತಿಗಳು, ಮಹಾತ್ಮರಿಗೇನು ಬಂದಿಲ್ಲ ಅಂತಲ್ಲ, ಅವರಿಗೆ ಗೊತ್ತಿತ್ತು ನಮ್ಮ ಜೀವನದಲ್ಲಿ ಒಂದಷ್ಟು ಬೇಸಿಗೆ ಕಾಲ ನಡೀತಾ ಇದೆ, ಅದಕ್ಕೆ ದಗೆ 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 ಉರಿತಾ ಇದೆ. ಆಮೇಲೆ ಮತ್ತೆ ಚಳಿಗಾಲ ಬರಲೇಬೇಕು, ಮಳೆಗಾಲ ಬರಲೇಬೇಕು. ಈಗ ಬೇರೆ ಯಾರ್ದೋ ಮಸ್ತಾಗಿ ಬೆಳೀತಾ ಇದೆ, ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ, ಒಳ್ಳೆ ಕೀರ್ತಿ ಮಾಡ್ತಾ ಇದ್ದಾರೆ, ಒಳ್ಳೆ ಮಳೆಗಾಲ ಇದೆ ಅವರಿಗೀಗ, ಅವ್ರಿಗೂ ಮುಂದೆ ಬೇಸಿಗೆ ಬರೋದಿದೆ. ಹಾಗಂತ ಬರಲಿ ಅಂತ ಬಯಸೋದಲ್ಲ, ಬಂದೇ ಬರುತ್ತೆ. ಅದು ನಾವು ಬಯಸಿದ್ರೇನು ಬಯಸ್ತಿದ್ರೇನು. ಅದಕ್ಕೆ ಬಂದಾಗ ಹಿಗ್ಗಬಾರ್ದು, ಹೋದಾಗ ಕುಗ್ಗಬಾರ್ದು. ಅಂದರೆ ಈ ಸಾಕ್ಷಿ ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ನಮ್ಮ ಜೀವನವೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಪ್ರಕೃತಿಗೆ ನಮ್ಮ ಜೀವನದಲ್ಲೂ ಒಂದಷ್ಟು ಮಳೆಗಾಲ, ಒಂದಷ್ಟು ಚಳಿಗಾಲ, ಒಂದಷ್ಟು ಬೇಸಿಗೆ ಕಾಲ ಇದ್ದೇ ಇರುತ್ತೆ. ಹಾಗಾಗಿ ಜೀವನ ಮದುವೆ ಆಗಿದೆ ಅಂದಾಗ ಒಂದಷ್ಟು ಮಳೆಗಾಲ, ಒಳ್ಳೆಯ ರೀತಿಯ ಸಂಬಂಧಗಳು ಕೂಡಿದೆ, ಒಳ್ಳೆ ಒಳ್ಳೆ ಸಂಬಂಧಗಳು ಚಿಗುರ್ತಾ ಇದೆ. ಚಳಿಗಾಲ ಒಳ್ಳೆ ಒಂದಷ್ಟು ಹಣ್ಣುಗಳನ್ನು ಬಿಡುತ್ತೆ, ಒಂದಷ್ಟು ಮಕ್ಕಳು ಮರಿಗಳಾಗುತ್ತೆ. ಅದಾದಮೇಲೆ ಒಂದಷ್ಟು ಮಾತು, ಕತೆ, ಕೋಪ, ಆವೇಶ, ಒಂದಷ್ಟು ಬೇಸಿಗೆ ಕಾಲ ಇರೋದೇ ಇದು ಜೀವನದಲ್ಲಿ ಪ್ರತಿಯೊಬ್ಬರ ಸಂಸಾರ. ಹಾಗೆ ನಾವು ಕೂಡ ಈ ಸೃಷ್ಟಿಯನ್ನು ಅರ್ಥ ಮಾಡಿಕೊಂಡು, ಈ ಡ್ರಾಮವನ್ನು ಅರ್ಥ ಮಾಡಿಕೊಂಡು ಸಾಕ್ಷಿ ಸ್ಥಿತಿಯ ಮೇಲೆ ಸ್ಥಿತ ಆಗಿಬಿಟ್ರೆ ನಮಗೆ ಯಾವುದೇ ರೀತಿಯ ಬೇಸರ ಇರೋದಿಲ್ಲ ಈ ಜಗತ್ತಾಗ. ಸಾವಿಗೂ ಎದುರಬೇಕಾಗಿಲ್ಲ, ಪರಿಸ್ಥಿತಿಗಳಿಗಂತೂ ಎದುರಲೇಬೇಡದು. ಯಾಕಂದರೆ ಅವೆಲ್ಲವೂ ಒಳ್ಳೆಯದೇ. ಇಲ್ಲಿ ಉದುರೋದು ಒಳ್ಳೆಯದೇ, ಇಲ್ಲಿ ಚಿಗುರೋದು. ಉದುರೋದು ಗೊತ್ತಿದೆ ಅಂದರೆ ಅದಕ್ಕೆ ಚಿಗುರೋದು ಗೊತ್ತಿರುತ್ತೆ, ಸಮಯ ಬರಬೇಕಾಗತ್ತೆ ಅಷ್ಟೇ. ಹೇಗೋ ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೂಡ ಏನೇ ಕಳೆದರೂ ಮತ್ತೆ ಬರೋದಕ್ಕೆ ಹೋಗಿದೆ, ಏನೇ ಬಂದರೂ ಹೋಗೋದಕ್ಕೆ ಬರುತ್ತೆ ಅನ್ನೋ ಸತ್ಯ ನಮಗೆ ಗೊತ್ತಾಗ್ಬಿಟ್ರೆ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿ
ತ್ರಿಕಾಲದರ್ಶಿಗಳಾಗಿ ನಾವು ನೋಡಿದರೆ ನಮ್ಮ ಜೀವನದಲ್ಲಿ ಬೇಸರ ಅನ್ನೋ ಶಬ್ದ ನಮ್ಮ ಡಿಕ್ಸ್ನರಿಯಲ್ಲೇ ಇರೋದಿಲ್ಲ. ಇದೇ ಸತ್ಯಯುಗವಾಗಿ ಮಾಡಿಕೊಳ್ಳಬಹುದು. ಹಾಗಾಗಿ ನಾವು ಕೂಡ ಪ್ರತಿಯೊಂದು ಘಟನೆಯನ್ನು, ಪ್ರತಿಯೊಂದು ಜೀವನದ ಪರಿಸ್ಥಿತಿಯನ್ನು ಇದೇ ರೀತಿಯಾಗಿ ಸ್ವೀಕಾರ ಮಾಡುತ್ತಾ ಸಾಕ್ಷಿಯಾಗಿ ನಮ್ಮದು ಮಳೆಗಾಲನೋ ಚಳಿಗಾಲನೋ ಬೇಸಿಗೆಗಾಲನೋ ಅಂದ್ಕೊಂಡು ಮುಗುಳು ನಗುತ್ತಾ ಸಹಿಸಿಕೊಂಡು ಮುನ್ನಡೆದರೆ ನಾವೇ ಮಹಾತ್ಮರು, ನಾವೇ ಶರಣರು, ನಾವೇ ತ್ರಿಕಾಲದರ್ಶಿಗಳು, ತ್ರಿನೇತ್ರಿಗಳು. ಆ ರೀತಿಯಾಗಿ ನಾವು ಸಾಕ್ಷಿಯಾಗಿ ತ್ರಿಕಾಲದರ್ಶಿಗಳಾಗುವಂಥ ಪ್ರಯತ್ನವನ್ನು ಇಡೀ ದಿನದಲ್ಲಿ ಬರುವಂಥ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆ ಸ್ಥಿತಿಯಲ್ಲಿ ನಾವು ಹೋಗೋದನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.